ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರತಿಯೊಂದು ವಾರಕ್ಕೂ ಒಂದು ಹೊಸ ಅಪ್ಡೇಟ್ಸ್ ಅನ್ನೋದು ಬರ್ತಾ ಇರ್ತವೆ. ಸೊ ಅದೇ ರೀತಿ ಈ ವಾರದಲ್ಲಿ ಬಂದಿರೋ ಹೊಸ ಅಪ್ಡೇಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕವರ್ ಮಾಡ್ತೀನಿ. ಸೊ ಅದನ್ನೆಲ್ಲ ನೀವು ತಿಳ್ಕೊಳ್ಳೋದಕ್ಕೂ ಮುಂಚೆ ದಯವಿಟ್ಟು ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಶುರು ಹಚ್ಕೊಬಿಡೋಣ. ಸೊ ಮೊದಲನೇ ವಿಷಯಕ್ಕೆ ಬಂದರೆ, ರಾಮಾಯಣ ಸಿನಿಮಾದ ಕ್ಯಾಸ್ಟಿಂಗ್ ಈಗಾಗಲೇ ಲೀಕ್ ಆಗಿದೆ. ರಾವಣನಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡ್ತಿದ್ದಾರೆ, ರಾಮನಾಗಿ ರಣಬೀರ್ ಕಪೂರ್ ಅವರು ಮಾಡ್ತಿದ್ದಾರೆ, ಅದ್ರ ಜೊತೆಗೆ ಸೀತೆಯಾಗಿ ಸಾಯಿ ಪಲ್ಲವಿ ಅವರು ಮಾಡ್ತಿದ್ದಾರೆ. ಸೊ ಈಗ ಒಂದು 4ರಿಂದ 5 ಫೋಟೋಸ್ ಅನ್ನೋದು ಲೀಕ್ ಆಗೋಗಿದ್ದಾವೆ. ಸೊ ಅದೇ ಫೋಟೋಸ್ನ ನೀವು ನೋಡ್ತಾ ಇರ್ಬೋದು. ನಿತೇಶ್ ತಿವಾರಿ ಅವರು ಈ ಮೂವಿನ ಡೈರೆಕ್ಷನ್ ಮಾಡ್ತಿದ್ದಾರೆ. ಅತಿ ಶೀಘ್ರದಲ್ಲೇ ಮೂವಿಯ ಶೂಟಿಂಗ್ ಅನ್ನೋದು ಸ್ಟಾರ್ಟ್ ಆಗೋಕ್ಕೆ ಹೊರಟಿದೆ. ಆ್ಯಂಡ್ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಸೆಟ್ಟಿಂದ ಬಂದಿರೋ ಫೋಟೋಸ್ ಬಂದ್ಬಿಟ್ಟು ಯಾರೋ ಬೇಕು ಅಂತಲೇ ಲೀಕ್ ಮಾಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಇರಲಿ, ಆ ರೀತಿ ಮಾಡೋ ತಪ್ಪು ಅಂತಲೇ ಹೇಳ್ತೀನಿ. ಸೊ ನೆಕ್ಸ್ಟ್ ಮೂವಿ ವಿಷಯಕ್ಕೆ ಬಂದರೆ, ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಸರ್ ಅವರ ನೆಕ್ಸ್ಟ್ ಮೂವಿ ಜಡೇಶ್ ಅವರ ಜೊತೆ ಮಾಡ್ತಿರೋ ಮೂವಿ ಈಗಾಗಲೇ ಒಂದು ಪೋಸ್ಟರ್ ಅನ್ನೋದು ರಿಲೀಸ್ ಆಗಿತ್ತು. ಸೊ ಈ ಮೂವಿಯಲ್ಲಿ ನಮ್ಮ ರಾಜ್ ಬಿ ಶೆಟ್ಟಿ ಅವರು ಈ ಮೂವಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಅತಿ ಶೀಘ್ರದಲ್ಲಿ ಅಫಿಷಿಯಲಿ ಅನೌನ್ಸ್ಮೆಂಟ್ ಅಂತೂ ಆಗೇ ಆಗುತ್ತೆ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರು ಟೋಬಿ ಮೂವಿ ಆದಮೇಲೆ ಯಾವುದೇ ಒಂದು ಸಿನಿಮಾನ ಸ್ವತಃ ಅವರು ಅನೌನ್ಸ್ಮೆಂಟ್ ಮಾಡಿರಲಿಲ್ಲ. ಸೊ ಈಗ ಬಂದಿರೋ ಮಾಹಿತಿ ಪ್ರಕಾರ ಜಡೇಶ್ ಕೆ ಹಂಪಿ ಅವರ ಮೂವಿಯಲ್ಲಿ ರಾಜ್ ಬಿ ಶೆಟ್ಟಿ ಅವರು ಸ್ವತಃ ಇರ್ತಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಅಪ್ಡೇಟ್ಗೂ ಹೋಗೋಕ್ಕೂ ಮುಂಚೆ ದಯವಿಟ್ಟು ನೀವು ಇನ್ನೂ ಸಬ್ಸ್ಕ್ರೈಬೇ ಮಾಡಿಲ್ಲ, ಮಾಡ್ಕೊಳ್ಳಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಮೇ 1ನೇ ತಾರೀಕು ಪುಷ್ಪ 2 ಫಸ್ಟ್ ಸಿಂಗಲ್ ಅನ್ನೋದು ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿದೆ, ಟೀಸರ್ ಅನ್ನೋದನ್ನು ಬಿಟ್ಟಿದ್ದಾರೆ. ಅಂದರೆ ಒಂದು ಸಣ್ಣದಂಥ ಒಂದು 4 ಲೈನ್ ಗ್ಲಿಮ್ಸ್ ರೀತಿ ಬಿಟ್ಟಿದ್ದಾರೆ. ಆ್ಯಂಡ್ ಮೇ 1ನೇ ತಾರೀಕು ಫಸ್ಟ್ ಸಿಂಗಲ್ ಅನ್ನೋದು ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ. ಆಗಸ್ಟ್ 15th ಈ ಮೂವಿ ರಿಲೀಸ್ ಮಾಡ್ತಾರೆ. ಸೊ ಇನ್ನೊಂದು ಮಾಹಿತಿ ಏನಂದರೆ, ಭೈರತಿ ರಣಗಲ್ ಮೂವಿ ಸ್ವತಃ ರಿಲೀಸ್ ಮಾಡ್ತಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರ ಸಪ್ತಸಾಗರದ ಆಚೆಯಲ್ಲೂ ಸೈಡ್ ಎ ಸೈಡ್ ಬಿ ಮೂವಿ ಆದಮೇಲೆ ಯಾವುದೇ ಮೂವಿನ ಅವರು ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡದೇ ಇದ್ರೂ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ರಿಚರ್ಡ್ ಆಂಟೋನಿ ಮೂವಿನ ಮಾಡೋಕ್ಕೆ ಹೊರಟಿದ್ದಾರೆ ಅಂತ. ಸೊ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಮೇ 1ನೇ ತಾರೀಕಿಂದ ಶೂಟಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಡೆವಿಲ್ ಮೂವಿ ವಿಷಯಕ್ಕೆ ಬಂದರೆ, ಡೆವಿಲ್ ಈಗಾಗಲೇ ಶೂಟಿಂಗ್ನ ಸ್ಟಾಪ್ ಮಾಡ್ಕೊಂಡಿದ್ದಾರೆ. ಕಾರಣ ಏನು ಅಂತ ನಿಮಗೂ ಗೊತ್ತಿದೆ, ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿರೋ ಕಾರಣದಿಂದ ಶೂಟಿಂಗ್ ಅನ್ನೋದು ಸ್ಟಾಪ್ ಮಾಡಿದ್ದಾರೆ ಸದ್ಯಕ್ಕೆ. ಅತಿ ಶೀಘ್ರದಲ್ಲೇ ಇದನ್ನು ವಾಸಿ ಮಾಡಿಕೊಂಡು ಸೆಟ್ ಏರ್ತಿದ್ದಾರೆ ನಮ್ಮ ದರ್ಶನ್ ಸರ್ ಅವರು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಕಲ್ಕಿ 2898 ಈ ಮೂವಿನ ಪ್ರತಿಯೊಬ್ಬರು ನೋಡಬೇಕು ಅಂತ ಕಾಯ್ತಾ ಇದ್ದರೆ, ಈ ಮೂವಿ ಮೇ 9ನೇ ತಾರೀಕು ರಿಲೀಸ್ ಆಗಬೇಕಿತ್ತು. ಎಲೆಕ್ಷನ್ ಮತ್ತು IPL ಕಾರಣಗಳಿಂದ ಈ ಮೂವಿನ ಪೋಸ್ಟ್ಪೋನ್ ಮಾಡಿ ಜೂನ್ 27ನೇ ತಾರೀಕು ಮೂವಿ ಅನ್ನೋದು ರಿಲೀಸ್ ಮಾಡ್ತೀವಿ ಅಂತ ನಿನ್ನೆ 5 ಗಂಟೆಗೆ ಮೂವಿಯ ಅಪ್ಡೇಟ್ಸ್ ಅನ್ನೋದು ಹೊರಹಾಕಿದ್ದಾರೆ ಮೂವಿ ತಂಡದಿಂದ. ಸೊ ಪ್ರತಿಯೊಬ್ಬರು ಈ ಮೂವಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಸೊ ಈ ಮೂವಿಯ ಅಪ್ಡೇಟ್ಸ್ ಅಂತೂ ಅಫಿಷಿಯಲಿ ಬಂದಿದ್ದಾವೆ. ಆ್ಯಂಡ್ ಈಗಾಗಲೇ ಅಶ್ವತ್ಥಾಮ ಕ್ಯಾರೆಕ್ಟರ್ ಏನಿದೆ, ಆ ಕ್ಯಾರೆಕ್ಟರ್ನ ಒಂದು ಟೀಸರ್ ಅನ್ನೋದು ಒಂದು ಗ್ಲಿಮ್ಸ್ ರೀತಿ ಬಿಟ್ಟು ಹೊರಹಾಕಿದ್ದಾರೆ. ಅದ್ಭುತವಾಗಿದೆ. ನನಗೆ ತುಂಬಾ ಇಷ್ಟ ಆಗಿದೆ. ಏನು ಗೊತ್ತಾ, ಆ ಗ್ಲಿಮ್ಸಲ್ಲಿರುವ ಪ್ರತಿಯೊಂದು VFX ವರ್ಕ್ ಇದೆಯಲ್ಲ, ತುಂಬಾ ಇಷ್ಟ ಆಯಿತು. ಯಾಕಂದರೆ ಆದಿಪುರುಷ್ ಮೂವಿಯಲ್ಲಿ ಇರೋ VFX ವರ್ಕ್ನ ನೋಡಿ ತುಂಬಾ ಡಿಸಪಾಯಿಂಟ್ ಆಗಿದ್ರು. ಸೊ ಇದೇ ರೀತಿ ಏನಾದರೂ ನಾಗಶ್ವಿನ್ ಅವರು ಈ ಮೂವಿಯಲ್ಲಿ ಡಿಸಪಾಯಿಂಟ್ ಮಾಡ್ತಾರಾ, ಒಂದು ಗ್ಲಿಮ್ಸ್ನ ಬಿಟ್ಟು ನಾನೇ ಸ್ಪೆಷಲ್ ಆಗಿ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳೋ ರೀತಿ ಮಾಡಿದ್ದಾರೆ. ಸೊ ಖುಷಿ ಆಯಿತು ನನಗಂತೂ. ನೀವು ಈಗಾಗಲೇ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ಸಲ್ಲಿ ಬರೀರಿ ಅಂತ ಹೇಳ್ತಾ, ಆ್ಯಂಡ್ ಈ ಅಪ್ಡೇಟ್ಸ್ ಎಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊತಿದ್ದೀನಿ. ಇನ್ ಕೇಸ್ ಏನಾದರೂ ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆ್ಯಂಡ್ ಪ್ರತಿದಿನ ನಾನು ಇದೇ ರೀತಿ ಅಪ್ಡೇಟ್ಸ್ನ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.